ಸ್ವಾಮಿ ಕೊಲೆಗೈದು ಬಂಧನವಾಗಿರೋ ದರ್ಶನ್ ಗ್ಯಾಂಗ್ಗೆ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇತ್ತ ನಟನ ವಿರುದ್ಧ ಸಹಚರರ ಫ್ಯಾಮಿಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಏನ್ ಹೇಳಿದ್ದಾರೆ ಬನ್ನಿ ತೋರಿಸ್ತೀವಿ. ದರ್ಶನ್ ವಿರುದ್ಧ ಸಹಚರರ ಕುಟುಂಬ ಆಕ್ರೋಶ. ನನ್ನ ಮಗ ಅಮಾಯಕ ಎಂದು ತಾಯಿಯ ಕಣ್ಣೀರು. ಪವಿತ್ರ ಗೌಡ ವಿಚಾರವಾಗಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದಲ್ಲದೆ ಹಲ್ಲೆ ಮಾಡಿ ಕೊನೆಗೆ ಮರ್ಡರ್ ಮಾಡಿದ್ದಾರೆ. ಪ್ರಕರಣ ಸಂಬಂಧ ಆರೋಪಿಗಳಿಗೆ ಈಗ ಪೊಲೀಸರು ಫುಲ್ ಬೆಂಡೆತ್ತುತ್ತಿದ್ದಾರೆ. ಈ ಮಧ್ಯೆ ದರ್ಶನ್ ವಿರುದ್ಧ ರೇಣುಕಾಸ್ವಾಮಿ ಪೋಷಕರು ಹಾಗೂ ನಟನ ಸಹಚರರ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ದರ್ಶನ್ ಆ್ಯಂಡ್ ಗ್ಯಾಂಗ್ ತನ್ನ ಪತಿಯನ್ನ ಕ್ರೂರವಾಗಿ ಕೊಂದಿದ್ದಾರೆ. ನನ್ನ ಪತ್ನಿ ಗರ್ಭಿಣಿ ಅಂತ ಹೇಳಿದ್ರೂ ಕರುಣೆ ತೋರಲಿಲ್ಲ. ಅವರಿಗೆ ಶಿಕ್ಷೆ ಆಗಬೇಕು ಅಂತ ಪತ್ನಿ ಸಹನ ಕಣ್ಣೀರಿಟ್ರೆ ಮಗನ ಸಾವಿಗೆ ನ್ಯಾಯ ಸಿಗಬೇಕು, ದರ್ಶನ್ ಆ್ಯಂಡ್ ಟೀಮ್ಗೆ ಶಿಕ್ಷೆ ಆಗಬೇಕು ಅಂತೇಳಿ ರೇಣುಕಾಸ್ವಾಮಿ ಪೋಷಕರು ಒತ್ತಾಯಿಸಿದ್ದಾರೆ. ಜನ ಸೇರಿ ಒಂದೇ ಪಟ್ಟಿಗೆ ಹೊಡೆದಾರೆ, ಡ್ರಿಂಕ್ಸ್ ಮಾಡಿ ಹೊಡೆದಾರೆ. ನಮ್ಮ ಮನೆಯವ್ರು ನನ್ನ ಹೆಂಡತಿ ಪ್ರೆಗ್ನೆಂಟ್ ಅಂತ ಹೇಳಿದ್ರು ಬಿಟ್ಟಿಲ್ಲ ಸರ್. ಎಷ್ಟು ಕ್ರೂರವಾಗಿ ಕೊಲೆ ಮಾಡಿ ಆ ದರ್ಶನ್ ಸರಿಗೆ ಹಿಂಗೆ ಅನಿಸಿಲ್ಲ. ವಾರ್ನಿಂಗ್ ಮಾಡಿ ಬಿಟ್ಟಿದ್ರೆ ಹಾಕಿತ್ತು, ಪೊಲೀಸರಿಗೆ ಕೊಡ್ಬೇಕಿತ್ತು. ಅವ್ರು ಯಾಕೆ ಕಾನೂನು ಕೈಗೆ ತಗೊಂಡ್ರು. ಒಟ್ಟು ನಮ್ಮ ಮನೆಯವ್ರಿಗೆ ಶಿಕ್ಷೆ ಆಗಬೇಕು. ನಮ್ಮ ಅತ್ತಿ ಮಾವ ಬೇರೆ ವಯಸ್ಸಾಗೈತಿ, ನಮ್ಮ ಮನೆ ಡ್ಯೂಟಿ ಹೋಗಿದ್ರು, ನಮ್ಮ ಜೀವನ ಹೆಂಗೆ ರೂಪಿಸ್ಕೊಂತಿದ್ರು. ಈಗ ಮುಂದೆ ನಮ್ಮ ಪಾಪು ಹುಡ್ತತ್ತೆ ಅಪ್ಪ ಅಂತ ಕೇಳಿದ್ರೆ ನಾನು ಹೆಂಗೆ ಹೇಳ್ಬೇಕು, ಹಿಂಗೆ ನಾನು 5 ತಿಂಗಳು ಪ್ರೆಗ್ನೆಂಟ್ ಇದ್ದೇನೆ. ಏತ ಮಂಡ್ಯ ಮೂಲದ ನಂದೀಶ್ ಬಂಧನ ವಿಚಾರ ತಿಳಿದು ಪೋಷಕರು ಕಣ್ಣೀರಿಟ್ಟಿದ್ದಾರೆ. ನಂದೀಶ್ ಜೊತೆ ಭಾನುವಾರ ಸಂಜೆ ಮಾತನಾಡಿದ್ದೆ, ಆಮೇಲೆ ಸಂಪರ್ಕಕ್ಕೆ ಸಿಗ್ಲೇ ಇಲ್ಲ ಎಂದು ಕಣ್ಣೀರಿಟ್ಟಿದ್ದಾರೆ. ಇನ್ನು ಸಾಕಾಗ್ದು ಏನು ಮಾಡೋದು ಸರ್, ನಮ್ಗೆ ಹೆದರಿಕೆ ಆಗ್ಲಿವ ಸರ್. ಇರೋ ನಮ್ಮ ಮಗ ಹಿಂಗೆ ಯಾಕೆ ತಗೊಳಕೋದ್ರು, ಕೂಲಿ ಮಾಡಿ ಸಾಕಿರೋದು ಸರ್. ನಾನು ಯಾಕೆ ತಮ್ಮ ಹಿಂಗೆ ಮಾಡೋರು ಅಂದ್ರೆ ನನಗೆ ಗೊತ್ತಾಗಲ್ವ ಸರ್. ಹೆದರಿಕೆ ನನಗೆ ಸರ್. ಯಾವತ್ತೂ ಅವನಿಗೆ ಕಸಬ ಮಾಡಿ ಚಾಮಲಾಪುರದಲ್ಲಿ ಅಂದಿದ್ರೆ ನನಗೆ ಭಯ ಇರ್ತಿರ್ಲಿಲ್ಲ ಸರ್. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾವತ್ತೂ ಕೆಲಸ ಮಾಡ್ದನಲ್ಲ ಸರ್ ಅವನು. ನನಗೇನೇ ಭಯ ಆಗಲ್ವ ಸರ್ ನನಗೆ. ಇನ್ನು ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ, ಪಿತೂರಿ ಮಾಡಿ ಕೇಸ್ನಲ್ಲಿ ಸಿಗಿಸಿದ್ದಾರೆ. 12 ವರ್ಷಗಳಿಂದ ದರ್ಶನ್ ಜೊತೆ ಇದ್ದಾನೆ. ನನ್ನ ಮಗ ಕೊಲೆ ಮಾಡೋ ವ್ಯಕ್ತಿಯಲ್ಲ ಅಂತ ಆರೋಪಿ ಪವನ್ ತಾಯಿ ಜಯಲಕ್ಷ್ಮಮ್ಮ ಹೇಳಿದ್ದಾರೆ. ನಮ್ಮ ಮಗ ಮಾಡಿಲ್ಲ ಅಂತ ನಮ್ಮ ಆತ್ಮಪೂರ್ವಕವಾಗಿ ಹೇಳ್ತೀವಿ ಕಣಪ್ಪ. ನಮ್ಮ ಮಗ ಅಷ್ಟೇ ಒಳ್ಳೆಯವನು, ಜನಕ್ಕೂ ಅಷ್ಟೇ ಒಳ್ಳೆ. ಅವನೇನೋ ಅವನ ಕೆಲಸ ಏನೋ ಅಷ್ಟು ಮಾಡ್ತಿದ್ದ ಅಷ್ಟೇ. ಅವನು ಯಾಕೆ ಓದವನ ಮೂಢಾತ್ಮ ಅಲ್ಲ ಅವನು. ಅವ್ನು ಯಾವುದೋ ಒಂದು ನಂಬಿಕೆಗೋಸ್ಕರ ಅಲ್ಲಿ ಉಳ್ಕೊಂಡಿದ್ದ. ಇದ್ದಿದ್ದೇನು ಅವ್ರ ಹತ್ರ ಏನು ಹೊಡ್ಕೊಂಬಂದು ಹಾಕ್ಲಿಲ್ಲ, ನಮಗೆ ತಂದು ಹಾಕ್ಲಿಲ್ಲ. ನಾವು ಕಷ್ಟಪಡ್ತಾ ಇದ್ದೀವಿ. ನಾವು 10-15 ದಿವಸ ಕಟ್ಕೊಂಡು ಒತ್ತೆ ಇಟ್ಟಿಲ್ದೇನೆ ಸೊಪ್ಪಿಲ್ದೇನೆ ವಾತಾರೆ ಉಂಡ್ರೆ ಸಂಜೆ ಗಂಟೆ ಉಣ್ಣೋದೇನೆ ನಾವು ವ್ಯವಹಾರ ಮಾಡಿದ್ದೀವಿ. ಆದರೆ ನಾವು ಒಬ್ಬ ಮಗನ ಕೊಟ್ಟು ಇವತ್ತು ಇಂಥ ಪರಿಸ್ಥಿತಿ ಬರ್ತದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಹಿಂಗೆ ಆಯ್ತದೆ ಅಂತಲೂ ಗೊತ್ತಿರಲಿಲ್ಲ ನಮಗೆ. ಸ್ಟಾರ್ಗಳ ನಡುವೆ ಸಿಲುಕಿ ಅಭಿಮಾನಿಗಳ ಜೀವನ ತ್ರಿಶಂಕುವಾಗಿದೆ. ಹೆತ್ತ ಮಕ್ಕಳಿಗಾಗಿ ಪೋಷಕರು ಕಣ್ಣೀರಲ್ಲೇ ಕೈ ತೊಳೆಯುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಆ್ಯಂಡ್ ಗ್ಯಾಂಗ್ನ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದ್ದು, ಪೊಲೀಸರು ಇಂಚಿಂಚು ಮಾಹಿತಿ ಕಲೆ ಹಾಕ್ತಿದ್ದಾರೆ. ನಿನ್ನೆ ಪಟ್ಟಣಗೆರೆ ಬಳಿ ಪಂಚನಾಮೆ ನಡೆಸಿರುವ ಪೊಲೀಸರು ಇಂದು ಚಿತ್ರದುರ್ಗದಲ್ಲಿ ಸ್ಥಳ ಮಹಜರು ನಡೆಸುವ ಸಾಧ್ಯತೆ ಇದೆ. ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಡಿ ಗ್ಯಾಂಗ್ಗೆ ಪೊಲೀಸರಿಂದ ಫುಲ್ ಡ್ರಿಲ್. ಚಿತ್ರದುರ್ಗದಲ್ಲಿ ಸ್ಥಳ ಮಹಜರು ಸಾಧ್ಯತೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಮರ್ಡರ್ ಬಳಿಕ ಹಲವು ಸತ್ಯಗಳು ಹೊರಗೆ ಬರ್ತಿವೆ ಎಂದು ಪಟ್ಟಣಗೆರೆ ಶೆಡ್ನಲ್ಲಿ 13 ಆರೋಪಿಗಳ ಸಮ್ಮುಖದಲ್ಲಿ ಪಂಚನಾಮೆ ನಡೆಸಿದ ಪೊಲೀಸರು ಹಲವು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಎಂದು ಚಿತ್ರದುರ್ಗದಲ್ಲಿ ಸ್ಥಳ ಮಹಜರು ನಡೆಸುವ ಸಾಧ್ಯತೆ ಇದೆ.
4 ದಿನದ ಹಿಂದೆ ಕಣ್ಮರೆಯಾಗಿ ಹತ್ಯೆಯಾದ ರೇಣುಕಾಸ್ವಾಮಿ ಚಿತ್ರದುರ್ಗದ ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡುತ್ತಿದ್ದ ಚಲನವಲನ ಸೆರೆಯಾಗಿದೆ. ಜೂನ್ 6ರ ರಾತ್ರಿ 10 ಗಂಟೆ ಡ್ಯೂಟಿ ಲಾಗೌಟ್ ಆಗಿದ್ದ ರೇಣುಕಾಸ್ವಾಮಿ ಮರುದಿನ ಜೂನ್ 7ರ ಶುಕ್ರವಾರದಂದು ರೇಣುಕಾಸ್ವಾಮಿ ರಜೆ ಹಾಕಿದ್ರು. ಜೂನ್ 7ರಂದು ರೇಣುಕಾಸ್ವಾಮಿಯನ್ನ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರ ಕರೆ ತಂದಿದ್ರು. ಹೀಗಾಗಿ ಚಿತ್ರದುರ್ಗಕ್ಕೆ ದರ್ಶನ್ ಗ್ಯಾಂಗ್ ಹೋಗಿ ಕರೆದುಕೊಂಡು ಬಂದ ಬಗ್ಗೆ ಸ್ಥಳ ಮಹಜರು ನಡೆಸುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬಂದ ಆರೋಪಿಗಳನ್ನ ಚಿತ್ರದುರ್ಗಕ್ಕೆ ಕರೆದೊಯ್ದು ಪಂಚನಾಮೆ ನಡೆಸುವ ಸಾಧ್ಯತೆ ಇದೆ. ಎಲ್ಲ ಆರೋಪಿಗಳ ಸ್ವ ಇಚ್ಛಾ ಹೇಳಿಕೆ ದಾಖಲಿಸಲು ಸಿದ್ಧತೆ ನಡೆಸಿದೆ. 6 ದಿನಗಳ ಕಾಲ ಕಸ್ಟಡಿಗೆ ಪಡೆದಿರುವ ಪೊಲೀಸರು ಪ್ರಕ್ರಿಯೆ ಪೂರ್ಣಗೊಂಡ್ರೆ ಕಸ್ಟಡಿ ಅವಧಿಗೆ ಮುನ್ನವೇ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಇದೆ. ದರ್ಶನ್ ವಿರುದ್ಧ ಭುಗಿಲೆದ್ದ ಆಕ್ರೋಶ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆದ ನಟ ದರ್ಶನ್ ವಿರುದ್ಧ ಪ್ರತಿಭಟನೆ ಕಿಚ್ಚು ಜೋರಾಗಿದೆ. ಚಿತ್ರದುರ್ಗದ ನೀಲಕಂಠ ದೇವಸ್ಥಾನದಿಂದ ಬೃಹತ್ ಜಾಥಾ ನಡೆಸಲಾಯಿತು. ಹುಬ್ಬಳ್ಳಿಯಲ್ಲೂ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ನೇಹಾ ಹಿರೇಮಠ ತಂದೆ ನಿರಂಜನ್ ಹಿರೇಮಠ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಈ ಕೇಸ್ ಇನ್ಯಾವ ತಿರುವು ಪಡೆಯುತ್ತೋ, ರೇಣುಕಾಸ್ವಾಮಿ ಸಾವಿಗೆ ನ್ಯಾಯ ಸಿಗುತ್ತಾ ಅಂತ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.